ಇವತ್ತೇನು ರೈತರು 2-3 ದಿನದಿಂದ ಬಾಳಿ ಹಾವಳಿಯಾಗಿ ರೈತರು ಮೊನ್ನೆ ನಾವು ಹೋರಾಟ ಮಾಡಿದ್ವಿ. ಆ ಹೋರಾಟದ ಫಲವಾಗಿ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮಾತಾಡಿದ್ದಾರೆ. ಆ ಮಾತಿನಲ್ಲಿ ನಮಗೆ ಯಾವುದೇ ರೀತಿ ಭರವಸೆ ಇಲ್ಲ. ಯಾಕೆ ಅಂದರೆ ನಮಗೆ ಸರ್ಕಾರ ಬರಬೇಕಾಗಿತ್ತು. ಈ 15 ವರ್ಷದಿಂದ ಏನು ಹೇಳ್ತಾ ಇದ್ದಾರೋ ಇವತ್ತು ಕೂಡ ನಮ್ಮನ್ನ ಅದನ್ನೇ ಹೇಳಿ ಕಾನೂನು ಮೂಲಕ ಕಟ್ಟಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತು ಪರಿಹಾರದ ಬಗ್ಗೆ ಸ್ಪಷ್ಟತೆ ಇಲ್ಲ. ಅವ್ರೇನು ಹೇಳ್ತಾ ಇದ್ದಾರೆ, ನಾವು 300 ಕೋಟಿ ಪ್ರಾಜೆಕ್ಟ್ ಬರಬೇಕು ಸರ್ಕಾರದಿಂದ, ಏನೇನೋ ಅವ್ರ ಮಾತುಗಳಲ್ಲಿ ನಮಗೆ ವಿಶ್ವಾಸ ಇಲ್ಲ. ಆದರೆ ನಮ್ದು 1-2 ಬೇಡಿಕೆಯನ್ನ ಇಟ್ಟಿದ್ದೀವಿ ಇವತ್ತು. ಏನು ಬೇಡಿಕೆ ಅಂತ ಹೇಳಿದ್ರೆ, ಏನು 25%, ಈಗ ನೋಡಿ 100 ರೂಪಾಯಿ ನಮ್ದು ಹಾಳಾದ್ರೆ ಅರಣ್ಯ ಇಲಾಖೆ ಕೊಡ್ತಾ ಇರೋದು 25%. ಯಾವ ಕಾನೂನು ನಡಿಯಲ್ಲಿ ಇದಿದೆ? ಹಾಗಾಗಿ ನಮಗೆ 100% ಕೊಡಬೇಕು ಅನ್ನುವಂಥ ಒಂದು ಒತ್ತಾಯ ಮಾಡಿದ್ದೀವಿ. ಈ ತಾತ್ಕಾಲಿಕ ಪರಿಹಾರಗಳೇನಿದ್ದಾವೋ ನಮಗೆ ತಾತ್ಕಾಲಿಕ ಪರಿಹಾರಕ್ಕೆ ನಾವು ಇಲ್ಲ, ಖಂಡಿತವಾಗ್ಲೂ ಸರ್ಕಾರಕ್ಕೆ ನಾವಿಲ್ಲೇನು ಮಾತಾಡ್ತಾ ಇದ್ದೀವೋ ಈ ಮುಖಾಂತರ ತಾವು ತಿಳಿಸಿ, ನಮಗೆ ನಮ್ಮ ರೈತರ ಜಮೀನಿಗೆ ಆನೆಗಳನ್ನ ನೀವು ಬರೋದು ತಡೆಯವರೆಗೆ ಏನಿದೆಯೋ ಎಕರೆಗೆ 50,000ದಂತೆ ಘೋಷಣೆ ಮಾಡಿ ಅನ್ನೋದು ನಮ್ದು ಅವ್ರಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ. ಈ ಮನವಿಯೆಲ್ಲ ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಮತ್ತೆ ನಿಮ್ಮ ಪರಿಹಾರನ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತಲೂ ಕೂಡ ನಮಗೆ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅವರ ಆಶ್ವಾಸನೆ ಮೇಲೆ ನಾವೆಲ್ಲ ವಿಶ್ವಾಸದಲ್ಲಿ ನಡೆಯುವಂತ ರೈತರು ನಾವು ಅವ್ರ ಮನವಿಗೆ ಸ್ಪಂದಿಸಿದ್ದೀವಿ. ಇವತ್ತಿನಿಂದ ಆನೆಯನ್ನ ಕಾರ್ಯಾಚರಣೆ ಮಾಡಿ ನಮ್ಮ ಬೆಳೆಗಳಿಗೆ ಬರದಂತೆ ನಾವು ತಡೆಯುವಂತ ಪ್ರಾಮಾಣಿಕ ಕೆಲಸ ಮಾಡ್ತೀನಿ ಅಂತ ನಮಗೆ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ನಮಗೆ 2 ದಿನದಲ್ಲಿ ಈ ವಿಷಯನ ಬಗೆಹರಿಸ್ಕೊಡ್ಬೇಕು. ಶಾಶ್ವತವಾಗಿ ಆನೆಗಳು ತಡೆಗಟ್ಟುವಂತ ಕೆಲಸ ಮಾಡಬೇಕು. ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಸ್ಪಷ್ಟವಾಗಿ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ, ಉಗ್ರವಾದಂಥ ಹೋರಾಟ ಮಾಡಬೇಕಾಗುತ್ತೆ. ಹಿಂದೆಂದು ಕೇಳರಿಯದಂಥ ರೀತಿಯಲ್ಲಿ ನಾವು ರೋಡ್ಗಿಳಿತೀವಿ ಮತ್ತು ವಿಧಾನಸೌಧವನ್ನು ಮುತ್ತಿಗೆ ಹಾಕುವ ಕೆಲಸ ಮಾಡ್ತೀವಿ ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿದ್ದೀವಿ.